ಮಕ್ಕಳಾಗಿಲ್ಲ ಅಂತ ನೊಂದು ವಿಜಯಪುರದಲ್ಲಿ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ನೇಣಿಗೆ ಶರಣಾಗಿದ್ದಾರೆ ದಂಪತಿ. ಶ್ರೀ ಸಿದ್ದೇಶ್ವರ ಬಡಾವಣೆಯ ಬಾಡಿಗೆ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೋಜ್ ಕುಮಾರ್ ಪೋಳ ಮತ್ತವರ ಪತ್ನಿ ರಾಖಿ ನೇಣಿಗೆ ಶರಣಾದಂಥ ದುರ್ದೈವಿಗಳು. 2 ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಈ ಜೋಡಿ ಮದುವೆಯಾಗಿತ್ತು. ಅನಂತರ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಇಬ್ಬರ ಮಧ್ಯೆ ಜಗಳ ಆಗ್ತಾ ಇತ್ತು ಅನ್ನೋ ಮಾಹಿತಿ. ಮನೋಜ್ ತಾಯಿ ಮಗಳ ಮನೆಗೆ ಹೋದಂಥ ಸಂದರ್ಭದಲ್ಲಿ ಈ ಘಟನೆಯಾಗಿದೆ. ಇವತ್ತು ಬೆಳಗ್ಗೆ ವಾಪಸ್ ಬಂದಾಗ ದಂಪತಿ ಇಬ್ಬರು ನೇಣಿಗೆ ಶರಣಾಗಿರೋದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಜಲನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಚಪ್ಪ ಫೋನ್ ಸಂಪರ್ಕದಲ್ಲಿ. ರಾಚಪ್ಪ, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಏನಂದ್ರೆ ಪ್ರಮುಖವಾಗಿ ಮನೋಜ್ ಮತ್ತು ರಾಖಿ ಅನ್ನೋರು ಇಬ್ರು ಪರಸ್ಪರವಾಗಿ ಪ್ರೀತಿಸಿ ಮದುವೆ ಆಗಿದ್ರು. ಜೊತೆಗೆ ಆರಂಭದಲ್ಲಿ ಇಬ್ಬರ ನಡುವೆ ಏನಂತಂದ್ರೆ ಪೋಷಕರ ಒಂದು ಮದುವೆಗೆ ವಿರೋಧ ಇತ್ತು. ಆಮೇಲೆ 2 ಮನೆಯವರನ್ನ ಒಪ್ಪಿಸಿ ಮದುವೆ ಆಗಿದ್ರು ಅನ್ನೋಂಥದ್ದು ಮಾಹಿತಿ ಇದೆ. ಜೊತೆಗೆ ಏನು ಬಾಡಿಗೆ ಮನೆಯಲ್ಲಿ ವಿಜಯಪುರದ ಸಿದ್ದೇಶ್ವರ ಒಂದು ಬಡಾವಣೆಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ರು. ಅಂದ್ರೆ ಕಳೆದ 2 ವರ್ಷದಿಂದ ಏನ್ ಮದುವೆ ಆಗಿದ್ರು, ಮದುವೆ ಆದ ನಂತರ ಕೂಡ ರಿಸೆಪ್ಷನ್ ಅದ್ದೂರಿಯಾಗಿ ಮಾಡಿಕೊಂಡಿದ್ರು. ಜೊತೆಗೆ ಇಬ್ಬರು ಅನ್ಯೋನ್ಯವಾಗಿ ಇದ್ರು. ಜೊತೆಗೆ ಏನಂದ್ರೆ ನಿನ್ನೆ ರಾತ್ರಿ ಇಬ್ರು ಊಟ ಮಾಡಿದ ನಂತರ ಅವರ ಮಧ್ಯೆ ಒಂದಿಷ್ಟು ಜಗಳ ಆಗಿರ್ಬೋದು ಅನ್ನೋಂಥದ್ದು ಕೂಡ ಶಂಕೆ ಇದೆ. ಏನಂತಂದ್ರೆ 2 ವರ್ಷ ಆದ್ರೂ ಇನ್ನು ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಇಬ್ಬರ ನಡುವೆ ಪರಸ್ಪರ ಆಗಾಗ ಒಂದು ಜಗಳ ಬರ್ತಾ ಇತ್ತು ಅನ್ನುವಂಥದ್ದು ಕೂಡ ಈಗ ಪೊಲೀಸರ ಒಂದು ಪ್ರಾಥಮಿಕ ಮಾಹಿತಿಯಿಂದ ಲಭ್ಯವಾಗಿರುವಂಥದ್ದು. ಆದ್ರೆ ಇನ್ನು ಪೊಲೀಸರು ಸಹ ಈಗಾಗಲೇ ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗಾಗಲೇ ಏನು ನವ ಜೋಡಿಯ ಒಂದು ಏನು ಆತ್ಮಹತ್ಯೆ ಚೆನ್ನಾಗಿದೆ ಅವರಿಬ್ಬರ ಒಂದು ಮೃತದೇಹವನ್ನ ಜಿಲ್ಲಾ ಆಸ್ಪತ್ರೆ ಕೂಡ ಈಗಾಗಲೇ ಸಾಗಿಸ್ಲಿಕ್ಕೆ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಆದ್ರೆ ಒಟ್ಟಿನಲ್ಲಿ ಇನ್ನು ತನಿಖೆ ಸಂಪೂರ್ಣವಾದ ಒಂದು ಬಳಿಕ ಈ ಒಂದು ನವಜೋಡಿಯ ಒಂದು ಆತ್ಮಹತ್ಯೆಗೆ ನಿಖರವಾದ ಕಾರಣವನ್ನ ತಿಳಿದು ಬರಲಿದೆ. ಸದ್ಯ ಮೇಲ್ನೋಟಕ್ಕೆ ಇಬ್ಬರ ಮಧ್ಯೆ ಒಂದು ಮಕ್ಕಳಾಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಈ ಒಂದು ಆತ್ಮಹತ್ಯೆ ಆಗಿದೆ ಅನ್ನುವಂಥ ಸಂಖ್ಯೆ ಪೊಲೀಸರು ವ್ಯಕ್ತಪಡಿಸಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ರಾಚಪ್ಪ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.